ಸಂದರ್ಭದಲ್ಲಿ ಶುಭ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಈ ಒಂದು ಪರಿಸರದಲ್ಲಿ ಎನ್ಆರ್ಎಲ್ ಎನ್ನುವಂತಹ ಒಂದು ಪೆಟ್ರೋಲ್ ಬಂಕ್ ಅನ್ನು ಓಪನ್ ಮಾಡಬೇಕು ಎನ್ನುವಂತಹ ಒಂದು ಕನಸನ್ನು ಕಾಣ್ತಾ ಇರುವಂತಹ ಶ್ರೀಯುತ ರವಿ ನಾಯ್ಕ್ ಇವರ ಕನಸಿನಂತೆ ಅವರ ಕನಸು ಇವತ್ತು ನನಸಾಗ್ತಾ ಉಂಟು. ಸೊ ಅವರ ಕನಸಿನಂತೆ ಇವತ್ತು ವಿಶೇಷವಾಗಿ ಅವರ MRP ಅನ್ನ ಒಂದು ಪೆಟ್ರೋಲ್ ಬಂಕ್ ಇವತ್ತು ಉದ್ಘಾಟನೆಗೊಳ್ಳಲಿಕ್ಕೆ ಇದೆ. ಸೊ ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ವೇದಿಕೆಗೆ ಕರೆಯುವಂತಹ ಒಂದು ಸುಂದರವಾದಂತಹ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಸೊ ವಿಶೇಷವಾಗಿ ಬಂಧುಗಳು, ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಂತಹ ಅದೇ ರೀತಿ ಕಾರ್ಯಕ್ರಮದ ಮೊದಲಿಗೆ ಇವತ್ತಿನ ನಮ್ಮ ಈ ಒಂದು ಪೆಟ್ರೋಲ್ ಬಂಕ್ ನ ಓನರ್ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೋಮೇಶ್ವರ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಆಗಿರುವಂತಹ ಕಮಲಾ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ ನ ಇನ್ನೂರ ಪಾರ್ಟ್ನರ್ ಆಗಿರುವಂತಹ ಇರ್ಷಾದ್ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಕೋಟಕರ್ ಪಟ್ಟಣ ಪಂಚಾಯತ್ ಶ್ರೀಮತಿ ದಿವ್ಯಾ ಶೆಟ್ಟಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಅದೇ ರೀತಿ ನಮ್ಮ ಸೋಮೇಶ್ವರ ಪುರಸಭೆಯ ಕೌನ್ಸಿಲರ್ ಆಗಿರುವಂತಹ ಶ್ರೀಯುತ ದೀಪಕ್ ಪಿಲ್ಲರ್ ಸರ್ ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಪಂಚಾಯತ್ ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಇಸ್ಮಾಯಿಲ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರನ್ನು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ MRPL ಪೆಟ್ರೋಲ್ ಬಂಕ್ ನ ಚೀಫ್ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಸ್ವಾಮಿ ಪ್ರಸಾದ್ ಸರ್ ಇವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಕೂಡ ಮಾಡಲಿಕ್ಕಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಕೋಟಕರ್ ಪಟ್ಟಣ ಪಂಚಾಯತಿಯ ಕೌನ್ಸಿಲರ್ ಆಗಿರುವಂತಹ ಐಸಕ್ ಸರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮೌದಿನ್ ಸರ್ ಅವರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ನಮ್ಮೆಲ್ಲರ ಪ್ರೀತಿಯ ಅಶ್ರಫ್ ಸರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಸೊ ಅವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಲ್ಯಾಂಡ್ ಓನರ್ ಆಗಿರುವಂತಹ ವಿಜಯ್ ಕುಮಾರ್ ಸರ್ ಅವರು ಇದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ. ಸೊ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ವರಲಕ್ಷ್ಮಿ ವಿಜಯ ಮೇಡಮ್ ಇವರು ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಇನ್ನೋರ್ವ ಅತಿಥಿಗಳು ನಮ್ಮ ಜೊತೆಯಾಗಿದ್ದಾರೆ. ಯಾದವ್ ಕೇಶವ್ ಸರ್, ಯಾದವ್ ಕೆ ಸಾಗನ್ ಸರ್ ಅವರು. ಸೊ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೊ ನೀವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ನಮಗೆ ವಿಜ್ಞಾನ ಮೇಲಿಟ್ಟು ವೇಲದಾತರು ಶ್ರೀಯುತ ಶೇಷಪ್ಪ ಸಾಯನ್ ಸರ್ ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಅಂಚನೆ ಬಂದಿಲ್ಲ. ಅದೇ ರೀತಿ ಇನ್ನೂರು ಅತಿಥಿಗಳು ವಾಲ್ಮೀಕ್ ಸರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ, ಮೂಡಿಸಬೇಕು. ಅದೇ ರೀತಿ ನಮ್ಮ ಇನ್ನೂರ ಅತಿಥಿಗಳಾಗಿರುವಂತಹ ಶ್ರೀಯುತ ನೌಫಲ್ ಸರ್ ಅವರು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಸೊ ಇವರನ್ನು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಸೊ ಇವರು ಕೂಡ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಅದೇ ರೀತಿ ಬಂಧುಗಳೇ, ಬಹಳ ಸುಂದರವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಮಾಡುವಂತಹ ಒಂದು ಸುಂದರವಾದಂತಹ ಕ್ಷಣ. ಸೊ ಹಾಗಾಗಿ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹ ಎಲ್ಲಾ ಗಣ್ಯಾತಿ ಗಣ್ಯರು, ಅದೇ ರೀತಿ ನಮ್ಮ ಪೆಟ್ರೋಲ್ ಬಂಕ್ ನ ಚೀಫ್ ಮ್ಯಾನೇಜರ್
ಆಗಿರುವಂತಹ ಸ್ವಾಮಿ ಪ್ರಸಾದ್ ಸರ್, ಅದೇ ರೀತಿ ಎಲ್ಲ ಗಣ್ಯರು ಸೇರಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ಟಿಂಗ್ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೋರಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯರು ಅದೇ ರೀತಿ ಎಲ್ಲರೂ ಕೂಡ ಪ್ರೀತಿಯಿಂದ ಒಂದು ಕಾರ್ಯಕ್ರಮಕ್ಕೆ ಸೇರಿಕೊಂಡು ಪರಿಸರದಲ್ಲಿ MRPL ಪೆಟ್ರೋಲ್ ಬಂಕ್ ಒಂದು ಉನ್ನತ ಆಯೋಗವನ್ನು ಹಾಜರಿರುವಂತಹ ಶ್ರೀಯುತ ದೀಪಕ್ ಪಿಲ್ಲರ್ ಸರ್ ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ನಮ್ಮ ರವಿ ನಮ್ಮೆಲ್ಲರ ಪ್ರೀತಿಯ ಕಮಲಾ ಮೇಡಮ್ ಅವರು ನಮ್ಮ ಜೊತೆ ಆಗಿದ್ದಾರೆ. ಇವರಿಗೂ ಕೂಡ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ MRPL ನ ಚೀಫ್ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಸ್ವಾಮಿ ಪ್ರಸಾದ್ ಸರ್ ಅವರಿಗೂ ಕೂಡ ಈ ಒಂದು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸ್ವಾಮಿ ಪ್ರಸಾದ್ ಸರ್ ನಮ್ಮ ಜೊತೆ ಆಗಿದ್ದಾರೆ. ಸರ್, ಇವತ್ತು ಈ ಒಂದು ಪರಿಸರದಲ್ಲಿ MRPL ಪೆಟ್ರೋಲ್ ಬಂಕ್ ಓಪನ್ ಆಗ್ತಾ ಉಂಟು. ತಾವೊಂದು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್, ಇದು ಭಾರತ ಸರ್ಕಾರದ ಉದ್ಯಮ. ಇದು ONGCಯ ಅಂಗಸಂಸ್ಥೆ. ಸೊ ನಾವು ಆ್ಯಕ್ಚುಲಿ ಕರ್ನಾಟಕದಲ್ಲಿರುವುದು MRPL ಒಂದೇ ರಿಫೈನರಿ. ಸೊ ಇಲ್ಲಿರುವ ಆಲ್ಮೋಸ್ಟ್ ಕರ್ನಾಟಕದ್ದು 70% ಡಿಮಾಂಡ್. ರಿಟೇಲ್ ಮಾರ್ಕೆಟಿಂಗ್ ಮೊದಲು ಮಾಡ್ತಾ ಇರಲಿಲ್ಲ. ರಿಫೈನರಿ 25 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೇವೆ. ಈಗ ಏನಾಯ್ತು ಅಂತ ಹೇಳಿದರೆ, ರೀಸೆಂಟಾಗಿ ನಾವು MRPLನಿಂದ ಸ್ವಂತ ಪೆಟ್ರೋಲ್ ಪಂಪ್ ಮಾಡಿ ಜನಗಳಿಗೆ ರಿಫೈನರಿಯಿಂದ ಡೈರೆಕ್ಟ್ ಡೆಲಿವರಿ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೇವೆ. ಇದು MRPL ಇದು 120ನೇ ಪೆಟ್ರೋಲ್ ಪಂಪು. ಸೊ ಇಲ್ಲಿವರೆಗೆ 119 ಆಗಿದೆ, ಇದು 120ನೇದು. ಸೊ ನಾವು ಈಗ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಇನ್ ಫ್ಯೂಚರ್ ಆಂಧ್ರ ಪ್ರದೇಶಕ್ಕೂ ನಾವು ಎಕ್ಸ್ಪಾನ್ಷನ್ಗೆ ಟ್ರೈ ಮಾಡ್ತಾ ಇದ್ದೇವೆ. ಸೊ ಇಲ್ಲಿರುವ ಗ್ರಾಹಕ ಮಿತ್ರರಿಗೆ ನಮ್ಮದೆಲ್ಲ ಒಂದು ರಿಕ್ವೆಸ್ಟ್, ನೀವು ನಮ್ಮ ಈ ಉದ್ಯಮಕ್ಕೆ ಸಪೋರ್ಟ್ ಮಾಡಬೇಕು. ಈ RVPLs ಇನ್ನಷ್ಟು ಎತ್ತರ ಬೆಳೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ. ಸೊ ಇಲ್ಲಿ ಏನಂದರೆ, ನಾವು ಕ್ವಾಲಿಟಿ ಮತ್ತು ನಾವು ಕೊಡುವ ಕ್ವಾಂಟಿಟಿ ಬಗ್ಗೆ ತುಂಬ ಕೇರ್ ತಗೊಳ್ತೇವೆ. ಸೊ ಜನಗಳಿಗೆ ಡೆಫಿನೆಟ್ ಆಗಿ ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ.
ಅದಕ್ಕಾಗಿ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರನ್ನು ಕೂಡ ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಭಿನ್ನನಲ್ಲಿ ತಯಾರಾದಂತಹ ಶ್ರೀಯುತ ದೀಪಕ್ ಪಿಲ್ಲರ್ ಸರ್ ದಯಮಾಡಿ ವೇದಿಕೆಗೆ ಬರ್ತಿದ್ದು ಒಂದು 2 ಪಾತ್ರವನ್ನು ಬರಲು ಬಂದು ಕೇಳಬಹುದು. ಕರ್ನಾಟಕ ಕೇರಳ ಈ ಒಂದು ಗಡಿ ಭಾಗದ ಈ ಉಚ್ಚಿಲ ಪ್ರದೇಶದಲ್ಲಿ MRPL RV ಫೀಲ್ಡ್ಸ್ ಇಲ್ಲಿ ಓಪನ್ ಆಗಿದೆ. ಇವತ್ತು ತುಂಬಾ ಸಂತೋಷದ ವಿಷಯ. ಯಾಕೆಂದ್ರೆ ಜನರ ಒಂದು ಆಶೆ ಕನಸು ಈ ಒಂದು ಭಾಗದವರಿಗೆ ಈ MRPL ಅವರ ನಂತೂರು ಆ ಒಂದು ಪರಿಸರ ಬಿಟ್ಟು ನೆಕ್ಸ್ಟ್ ನಮ್ಗೆ ಇಲ್ಲಿಯೇ ಸಿಗುತ್ತೆ ಈ ಭಾಗದವರಿಗೆ. ಅದಕ್ಕಾಗಿ ಈ ಒಂದು ಮಾಲಕರಾದ ರವಿ ನಾಯ್ಕ ಅವರು ಮತ್ತೆ ಈ MRPL ನ ಎಲ್ಲ ಅಧಿಕಾರಿಗಳಿಗೆ ನಾನು ಶುಭವನ್ನು ಹೇಳುತ್ತಾ ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳಗಲಿ ಅಂತ ನಾನು ಹೇಳುತ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಮಾಲಕರೇ ಆಗಿರುವಂತಹ ನಮ್ಮೆಲ್ಲರ ಅತಿಥಿಯ ರವಿ ನಾಯಕ್ ಸರ್ ಅವರು ಒಂದು 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಇಲ್ಲಿ ಇದ್ದ ದೊಡ್ಡವರಿಗೆಲ್ಲರಿಗೆ ನಮಸ್ಕಾರ. ನಾನಿಲ್ಲಿ ನಮ್ಮೆಲ್ಲರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಪೆಟ್ರೋಲ್ ಪಂಪ್ ಮಾಡಿದ್ದೀನಿ. ನಿಮ್ಮೆಲ್ಲರದು ನಮ್ಮ ಮೇಲೆ ಪ್ರೀತಿ ಇರಬೇಕಂತ ನಾನು ತುಂಬ ಆಸೆ ಪಡ್ತೀನಿ. ಎಲ್ಲರದ್ದು ನಮ್ಮ ಮೇಲೆ ಪ್ರೀತಿ ಇರಬೇಕು. ನಾವು ನಿಮಗೆ ಸರ್ವಿಸ್ ಮಾಡಲಿಕ್ಕೆ ಇದು ಪೆಟ್ರೋಲ್ ಪಂಪ್ ಹಾಕಿದ್ವಿ. ಈ ಪೆಟ್ರೋಲ್ ಪಂಪ್ ಹಾಕಿದ್ದಕ್ಕೆ ಅಂದರೆ ನಮ್ಮ ಊರಿನವರಿಗೆ ಹೋಗು ಬರೋವರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ MRPL ಪೆಟ್ರೋಲ್ ಬಂಕಲ್ಲಿ ಡೀಲರ್ ಆಗಿದ್ದೀನಿ ನಾನು. ನಿಮ್ಮೆಲ್ಲ ಆಶೀರ್ವಾದ ನನಗೆ ಬೇಕಂತ ನಿಮ್ಮ ಕೈ ಧನ್ಯವಾದಗಳು ಹೇಳ್ತೇನೆ. ಈ ಒಂದು ಸಮಾರಂಭದಲ್ಲಿ ಸೇರಿರುವಂಥ ಎಲ್ಲ ನಾಗರಿಕ ಮಿತ್ರರೇ, RVFS ಪಾಲುದಾರರಾದಂಥ ರವಿ ನಾಯ್ಕರವರೇ, ರಿಷಾದ್ರವರೇ ಹಾಗೂ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗ್ರಾಮದ ಎಲ್ಲ ಪಕ್ಷಗಳ ಮುಖಂಡರೇ, ಇವತ್ತು ತಲ್ಪಾಡಿ, ಕೋಟೆಕಾರ್ ಮತ್ತು ಸೋಮೇಶ್ವರ ಇದು 3 ಜಂಕ್ಷನ್ ಪ್ಲೇಸ್. ಇದು ಸೋಮೇಶ್ವರ ಗ್ರಾಮಕ್ಕೆ ಒಳಪಟ್ಟರು, ಅಕ್ಕಪಕ್ಕದಲ್ಲೇ ತಲ್ಪಾಡಿ ಮತ್ತು ಕೋಟೆಕಾರ್ ಗ್ರಾಮ ಇದೆ. ಈ ಒಂದು ಪ್ರದೇಶದಲ್ಲಿ MRPLನ ಒಂದು ನೂತನ ಪೆಟ್ರೋಲ್ ಬಂಪನ್ನು ನಮ್ಮ ಇವರು ಉದ್ಘಾಟನೆ ಮಾಡಿದ್ದಾರೆ. ನಿಜವಾಗ್ಲೂ MRPL ಒಂದು ಊರಿನಲ್ಲೇ ಇರುವಂತಹ ಒಂದು ದೊಡ್ಡ ಸಂಸ್ಥೆ, ಹಲವಾರು ಜನರಿಗೆ ಉದ್ಯೋಗ ಕೊಟ್ಟಂತ ಸಂಸ್ಥೆ. ಈ ಒಂದು ಸಂಸ್ಥೆಯ ಒಂದು ಪೆಟ್ರೋಲ್ ಪಂಪ್ ಇಲ್ಲಿ ಆಗಿರುವಂಥದ್ದು ನಮಗೊಂದು ಸಂತೋಷದ ವಿಷಯನೇ. ಉತ್ತಮ ಗುಣಮಟ್ಟದಲ್ಲಿ MRPL ಯಾವತ್ತೂ ಹೆಸರುವಾಸಿಯಾಗಿರುವಂಥದ್ದು. ಹೀಗಾಗಿ ಈ ಒಂದು ಪೆಟ್ರೋಲ್ ಪಂಪ್ ಯಶಸ್ವಿಯಾಗಲಿ, ತಲ್ಪಾಡಿ ಗ್ರಾಮಸ್ಥರ ಪರವಾಗಿ ಹಾಗೂ ಇಲ್ಲಿನ ಸ್ಥಳೀಯರ ಪರವಾಗಿ ನಾವು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ಈ ಉದ್ಯಮದ ಯಶಸ್ವಿಗೆ ನಾವು ಸಹ ಕೈ ಜೋಡಿಸ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. RV ಪೆಟ್ರೋಲ್ ಪಂಪ್ ಇದರ ಈಗಾಗಲೇ ನಮ್ಮ MRPLನ ಚೀಫ್ ಆಫೀಸರ್ ಆಗಿರುವಂಥ ಸ್ವಾಮಿ ಪ್ರಸಾದ್ ಅವರು ಹೇಳಿದರು 120ನೇ ಘಟಕ ಈ ಉದ್ಘಾಟನೆ ಆಗ್ತದೆ. ಈ ಸಮಾರಂಭದ ಕಾರ್ಯಕ್ರಮದ ಸಮಾರಂಭ ವೇದಿಕೆ ಮೇಲಿರುವ ಈ ಕಂಪನಿಯ ಮಾಲಕರಾದ ರವಿ ಸರ್ ಅವರೇ, ಇನ್ನೊಬ್ಬ ಮಾಲಕರಾದ ಇರ್ಷಾದ್ ಅವರೇ, MRPLನ ಚೀಫ್ ಆಫೀಸರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ಊರಿನವರೇ, ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಈಗಾಗಲೇ ನಮ್ಮ ಅಷ್ಟಪ್ನವರು ಮತ್ತು ಚೀಫ್ ಆಫೀಸರು ಇನ್ನು ಮಾಲಕರು ಎಲ್ಲ ಮಾತಾಡಿದ್ದಾರೆ. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. 1-2 ಮಾತನ್ನು ನಿಮ್ಮನ್ನ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾರೆ. ಯಾಕಂತ ಹೇಳಿದರೆ ನಮ್ಮ ಅಷ್ಟಪ್ನವರು ಹೇಳಿದ ಹಾಗೆ ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಇದೊಂದು ಅತ್ಯುತ್ತಮವಾದ ಒಂದು ಪಂಪು ಉದ್ಘಾಟನೆಗೊಂಡಿದೆ. ಹಾಗಾಗಿ ನಾವೆಲ್ಲರೂ, ನನಗೆ ಮೊದಲು ಹೇಳಲಿಕ್ಕೆ ಇರುವುದು ನಮ್ಮ ಈ ಪಂಪಿನ ಸ್ಟಾಫ್ ಹತ್ರ ಎಲ್ಲ ಇರುವುದು ನಿಮ್ಮ ಕೈಯಲ್ಲಿ. ಅಂದರೆ ಮಾಲಕರು ಹಲವಾರು ತರಬೇತಿಯಲ್ಲಿ ಆಚೆ ಓಡ್ತಾರೆ, ಈಚೆ ಓಡ್ತಾರೆ. ಒಂದಾದ್ರು ನೀವು ಗಾಡಿ ಬಂದ ತಕ್ಷಣ ಒಳ್ಳೆಯ ಗುಣಮಟ್ಟದ ಸರ್ವಿಸ್ ಕೊಡಬೇಕು ಅವರಿಗೆ. ಒಂದು ಗಾಡಿಯು ಕೀ ನಿಲ್ಲಿಸಿ ಬಿಡಬಾರ್ದು. ಬಂದ ತಕ್ಷಣ ಹಾಕಿ ಕಳಿಸಿದರೆ ಮಾತ್ರ ಇರ್ಬೋದು. ಅದಲ್ಲದೆ ಅವರಲ್ಲಿ ಪ್ರೀತಿ ಯಾವಾಗಲೂ ನಿಮ್ಮ ಮುಖದಲ್ಲಿ ನಗುಮುಖ. ಆ ಕಸ್ಟಮರ್ ಒಂದ್ಸಲ ಬಂದರೆ ಇನ್ನು ಯಾವ ಕಡೆಗೆ ಅವನು ಹೋಗಬಾರ್ದು. ಆ ರೀತಿಯಲ್ಲಿ ನೀವು ಅವರ ಹತ್ರ ವರ್ತಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಮತ್ತು ನಮ್ಮ ಚೀಫ್ ಆಫೀಸರ್ ಮಾಡಬೇಕು. ಅವರಿಗೇನು ಹೇಳಬೇಕಂತಿಲ್ಲ, ಕ್ಷಮಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಯಾವಾಗ 5
ನಮ್ಮ ಡೀಸೆಲು ಪೆಟ್ರೋಲ್ ಖಾಲಿ ಆಗ್ತಿದೆ, ತಕ್ಷಣ ಒಂದು 5 ನಿಮಿಷಕ್ಕಾದರೂ ಇಲ್ಲಿ ಇಲ್ಲ ಅಂತ ಒಂದು ಶಬ್ದ ಬರ. ಸೊ ಹಾಗಾಗಿ ನೀವು ಕೂಡ ಅವರೊಟ್ಟಿಗೆ ಉತ್ತಮ ಗುಣಮಟ್ಟದಲ್ಲಿ ಸಹಕರಿಸಬೇಕು. ಮತ್ತು ಊರಿನ ಎಲ್ಲರೂ, ನೀವು ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಸಂಬಂಧಿಕರು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಇಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಪಂಪ್ ಓಪನ್ ಆಗಿ, ಹಾಗಾಗಿ ನೀವು ಇಲ್ಲಿ ಪೆಟ್ರೋಲ್ ಹಾಕಿಸ್ಬೇಕು, ಉತ್ತಮ ಗುಣಮಟ್ಟದ ಆಯಿಲ್ ಸಿಕ್ಕಿದೆ ಅಂತ ಹೇಳಿ ಅವರಿಗೆ ನೀವು ಮನವರಿಕೆ ಮಾಡಿಕೊಡಬೇಕಂತ ಹೇಳಿಕೊಂಡು, ಭಗವಂತನು ಇದನ್ನು ಅತ್ಯಂತ ಎತ್ತರಕ್ಕೆ ಏರಿಸಿ ಒಳ್ಳೆಯ ಯಶಸ್ವಿಗೊಳಿಸಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಮಾತಿಗೆ ವಿರಾಮ. ಜೈ ಭಾರತ್.